ನಮಸ್ಕಾರ ವೀಕ್ಷಕರೇ. ನೀವು ಮೀನರಾಶಿಯವರಾಗಿದ್ದರೆ ಈಗ ಮಾಡ್ತಿರೋ ಕೆಲಸನ ಒಂದು ನಿಮಿಷ ಪಕ್ಕಕ್ಕಿಟ್ಟು ಈ ಮಾತನ್ನ ಜಾಗ್ರತೆಯಿಂದ ಕೇಳಿ. ಯಾಕಂದ್ರೆ ಇದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸೋ ಅದ್ಭುತ ಸಮಯ. ನೀವು ಈ ವಿಡಿಯೋ ನೋಡ್ತಿರೋದು ಸುಮ್ಮನೆ ಅಲ್ಲ. ಆ ಭಗವಂತನೇ ನಿಮಗೆ ಒಂದು ಮುಖ್ಯ ಸಂದೇಶ ಕೊಡೋಕೆ ಇಲ್ಲಿಗೆ ಕರೆತಂದಿದ್ದಾರೆ. ನಿಮ್ಮ ಲೈಫ್ನಲ್ಲಿ ನೀವೆಂದೂ ಊಹಿಸದ ಪವಾಡ ಈಗ ನಡೆಯಲಿದೆ. ಬ್ರಹ್ಮಾಂಡದ ಗ್ರಹಗತಿಗಳೆಲ್ಲ ಈಗ ನಿಮ್ಮ ಪರವಾಗಿ ಬದಲಾಗ್ತಿವೆ. ಜ್ಯೋತಿಷ್ಯದಲ್ಲಿ ಎಷ್ಟೋ ಯೋಗಗಳು ಬಂದು ಹೋಗ್ತವೆ. ಆದ್ರೆ ಮೀನರಾಶಿಯವರಿಗೆ ಬರೋಬ್ಬರಿ 351 ವರ್ಷಗಳ ನಂತರ ಅಖಂಡ ರಾಜಯೋಗ ಒದಗಿ ಬಂದಿದೆ. ನೀವು ನಿಜಕ್ಕೂ ಅದೃಷ್ಟವಂತರು. ಆದ್ರೆ ನೆನಪಿಡಿ, ಈ ರಾಜಯೋಗ ನಿಮ್ಮ ಜೀವನಕ್ಕೆ ಬರೋ ಮುನ್ನ ದೇವರು ನಿಮಗೆ 3 ಭಯಾನಕ ಮುನ್ಸೂಚನೆಗಳನ್ನು ನೀಡುತ್ತಿದ್ದಾರೆ. ಅವುಗಳನ್ನ ಗುರುತಿಸದೇ ಹೋದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಸುಮಾರು 3.5 ಶತಮಾನಗಳ ನಂತರ ಶುಭ ಗ್ರಹಗಳೆಲ್ಲ ಒಂದಾಗಿ ನಿಮ್ಮ ರಾಶಿಯ ಮೇಲೆ ದೈವಿ ಶಕ್ತಿಯನ್ನು ಬೀರುತ್ತಿವೆ. ಹಾಗಾಗಿ ಅಲರ್ಟ್ ಆಗಿರಿ. ವಿಶ್ವದ ಸಕಲ ಶಕ್ತಿಗಳು ಸೇರಿ ಈಗ ನಿಮಗಾಗಿ ಬಂಗಾರದ ಹಾದಿ ರೆಡಿ ಮಾಡ್ತಿವೆ. ಸಾಕ್ಷಾತ್ ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಮಳೆಯಂತೆ ಸುರಿಯಲಿದೆ. ವರ್ಷಗಳಿಂದ ಮುಚ್ಚಿ ಹೋಗಿದ್ದ ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆದುಕೊಳ್ಳಲಿದ್ದು, ಜೀವನದಲ್ಲಿ ಹೊಸ ಬೆಳಕು, ನೆಮ್ಮದಿ ಬರಲಿದೆ. ಕಳೆದ ಕೆಲವು ವರ್ಷಗಳಿಂದ ಮೀನರಾಶಿಯವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟಿನಿಂದಾಗಿ ನಾಳೆ ಹೆಂಗೆ ಅನ್ನೋ ಆತಂಕದಲ್ಲೇ ದಿನ ಕಳೆದಿದ್ದೀರಿ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರಿಗೂ ತಿಳಿಯದ ಹಾಗೆ ದಿಂಬಿಗೆ ಮುಖ ಹಾಕಿ ಎಷ್ಟು ಕಣ್ಣೀರು ಹಾಕಿದ್ದೀರಾ ಅನ್ನೋದು ಆ ದೇವರಿಗೆ ಗೊತ್ತು. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಖುಷಿಯಾಗಿದ್ರೆ ನೀವು ಮಾತ್ರ ಒಳಗೊಳಗೆ ಅಳ್ತಾ ಮೇಲ್ನೋಟಕ್ಕೆ ನಗುವಿನ ನಾಟಕ ಆಡಿದ್ದೀರಾ. ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ, ಯಾರಿಗೆ ಹೆಲ್ಪ್ ಮಾಡಿದ್ರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ನಂಬಿದವರೇ ಮೋಸ ಮಾಡ್ತಾ ಇದ್ರೆ ಯಾರಿಗಂತ ಹೇಳ್ತೀರಾ? ಇನ್ನು ನೆಂಟರು, ಸ್ನೇಹಿತರು ಕೂಡ ನಿನಗೇನೂ ಯೋಗ್ಯತೆ ಇಲ್ಲ, ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಮುಖದ ಮೇಲೆಯೇ ಅವಮಾನ ಮಾಡಿದ್ರು. ಕಷ್ಟಪಟ್ಟು ಕೆಲಸ ಮಾಡಿದ್ರು ನಿಂದನೆ, ಅಪವಾದಗಳೇ ನಿಮಗೆ ಸಿಕ್ಕ ಬಹುಮಾನ ಆಗಿತ್ತು. ಆದ್ರೆ ಮೀನರಾಶಿಯವರೇ, ಈಗ ಆ ಕತ್ತಲೆಯ ದಿನಗಳಿಗೆ ಎಂಡ್ ಕಾರ್ಡ್ ಬಿದ್ದಿದೆ. ನಿಮ್ಮ ಕಾಯುವಿಕೆಗೆ ಫಲ ಸಿಕ್ಕಿದೆ. ಕಾಲಚಕ್ರ ಈಗ ನಿಮ್ಮ ಪರವಾಗಿ ತಿರುಗಿದೆ. ಮೀನರಾಶಿಗೆ ಹಿಡಿದಿದ್ದ ದರಿದ್ರ, ಶನಿ ಪ್ರಭಾವ ಎಲ್ಲ ಮುಗಿದು ಈಗ ಗೆಲುವಿನ ಸಮಯ ಶುರುವಾಗಿದೆ. ನಿಮ್ಮನ್ನ ದ್ವೇಷಿಸಿದವರು, ಹೀಯಾಳಿಸಿದವರೇ ಈಗ ನಿಮ್ಮ ಮುಂದೆ ಕೈಕಟ್ಟಿ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೋರ್ಟ್ ಕೇಸ್, ಆಸ್ತಿ ಗಲಾಟೆಗಳೆಲ್ಲ ನಿಮಗೆ ಪಾಸಿಟಿವ್ ಆಗಿ ಇತ್ಯರ್ಥ ಆಗಲಿವೆ. ಇನ್ಮೇಲೆ ನಿಮ್ಮ ಲೈಫ್ನಲ್ಲಿ ದುಡ್ಡಿನ ಮಳೆ ಸುರಿಯಲಿದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಕೈ ಹಾಕಿದ ಕೆಲಸದಲ್ಲೆಲ್ಲ ಸಕ್ಸಸ್ ಸಿಗುತ್ತೆ. ಉದ್ಯೋಗಿಗಳಿಗೆ ಪ್ರಮೋಷನ್, ಸಂಬಳ ಹೆಚ್ಚಳದ ಜೊತೆ ಬಾಸ್ ಬೆಂಬಲ ಸಿಗಲಿದ್ದು, ಬಿಸ್ನೆಸ್ ಮಾಡೋರಿಗಂತೂ 10ರಷ್ಟು ಲಾಭ ಕಾದಿದೆ. ಹೊಸ ಇನ್ವೆಸ್ಟ್ಮೆಂಟ್ಗಳು ಕೈಗೂಡಲಿವೆ. ಇದೆಲ್ಲ ಕೇಳಿ ನಿಜಾನಾ ಅಂತ ಡೌಟ್ ಪಡಬೇಡಿ. ಸ್ವಲ್ಪ ಯೋಚಿಸಿ. ಈಗಾಗಲೇ ನಿಮ್ಮ ಲೈಫ್ನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಸ್ಟಾರ್ಟ್ ಆಗಿರಬೇಕು. ನೆಮ್ಮದಿ ಸಿಗುತ್ತಿರೋದು, ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದ ದುಡ್ಡು ಕೈಗೆ ಬರ್ತಿರೋದು, ದೂರವಿದ್ದವರು ತಾವಾಗಿಯೇ ಮಾತನಾಡಿಸ್ತಿರೋದು, ಇವೆಲ್ಲ ಆ ಅಖಂಡ ರಾಜಯೋಗದ ಮುನ್ಸೂಚನೆಗಳಷ್ಟೇ. ಅಸಲಿ ಆಟ ಮುಂದಿದೆ. ಆದ್ರೆ ನೆನಪಿಡಿ, ಈ ಖುಷಿಯಲ್ಲಿ ಒಂದು ಡೇಂಜರಸ್ ಸತ್ಯ ಮರೀಬೇಡಿ. ಅದೃಷ್ಟ ಬಂದಾಗ ಬುದ್ಧಿವಂತಿಕೆಯಿಂದ ಇರಬೇಕು. ಇದಕ್ಕಾಗಿಯೇ ದೇವರು ನಿಮಗೆ 3 ಮುಖ್ಯವಾದ ಮುನ್ಸೂಚನೆಗಳನ್ನು ಕಳಿಸ್ತಿದ್ದಾರೆ. ಅದು ಏನು ಗೊತ್ತಾ? ರಾಜಯೋಗ ನಿಮ್ಮ ಜೀವನಕ್ಕೆ ಬರೋ ಮುನ್ನ ಈ ಬ್ರಹ್ಮಾಂಡ ನಿಮಗೊಂದು ಸಿಗ್ನಲ್ ಕೊಡುತ್ತೆ. ಆದ್ರೆ ತುಂಬಾ ಜನ ಇದನ್ನ ಮೂಢನಂಬಿಕೆ ಅಂತ ನಿರ್ಲಕ್ಷ್ಯ ಮಾಡಿ ಕಷ್ಟಗಳಿಂದ ಹೊರಬರೋ ಬಂಗಾರದಂತ ಅವಕಾಶವನ್ನ ಕಳ್ಕೋತಾರೆ. ನೀವೇನಾದ್ರೂ ಈ 3 ಮುನ್ಸೂಚನೆಗಳನ್ನ ಮರೆತ್ರೆ ಆ ದೇವರು ಕೂಡ ನಿಮ್ಮನ್ನ ಕಾಪಾಡಲ್ಲ. ಕಷ್ಟಗಳು ಡಬಲ್ ಆಗ್ತವೆ. ಹಾಗಾಗಿ ಈ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸದೆ ಕೊನೆಯವರೆಗೂ ಜಾಗ್ರತೆಯಿಂದ ಕೇಳಿ. ನೀವು ಮಾಡೋ ಸಣ್ಣ ತಪ್ಪು ಇಡೀ ಕುಟುಂಬವನ್ನ ಮತ್ತೆ ಕತ್ತಲೆಗೆ ದೂಡಬಹುದು. ದೇವರು ಕೊಡೋ ಆ ಮೊದಲನೇ ಮುನ್ಸೂಚನೆ ನಿಮ್ಮ ಕನಸಿನ ಮೂಲಕ ಸಿಗುತ್ತೆ. ಮೀನರಾಶಿ ಅನ್ನೋದು ಜಲತತ್ವದ ರಾಶಿ, ಅಂದ್ರೆ ಸಮುದ್ರದಷ್ಟೇ ಆಳವಾದದ್ದು. ನಿಮಗೇನಾದ್ರೂ ಇತ್ತೀಚೆಗೆ ಕನಸಿನಲ್ಲಿ ತಿಳಿಯಾದ ನೀರು ಹರಿಯೋದು, ಜಲಪಾತ ಅಥವಾ ವಿಶಾಲವಾದ ಸಮುದ್ರ ಕಾಣಿಸಿದ್ರೆ ಅದು ಸಾಕ್ಷಾತ್ ಭಗವಂತನೇ ನಿಮಗೆ ಕೊಡ್ತಿರೋ ಸಿಗ್ನಲ್. ಆ ನೀರು ಎಷ್ಟು ಸ್ವಚ್ಛವಾಗಿರುತ್ತೋ ನಿಮ್ಮ ಲೈಫ್ ಅಷ್ಟೇ ಪ್ರಶಾಂತವಾಗುತ್ತೆ ಅಂತ ಅರ್ಥ.
ಒಂದು ವೇಳೆ ಭೀಕರ ಪ್ರವಾಹ ಬಂದು ಆಮೇಲೆ ನೀರೆಲ್ಲ ಇಳಿದು ಪ್ರಶಾಂತವಾದಂತೆ ಕನಸು ಬಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ಅಂತ ಅರ್ಥ. ಅಷ್ಟೇ ಅಲ್ಲ, ಆ ನೀರಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಬಣ್ಣದ ಮೀನುಗಳು ಈಜಾಡೋ ಹಾಗೆ ಕನಸು ಬಿದ್ದರೆ ಅದಕ್ಕೊಂದು ಅದ್ಭುತ ಅರ್ಥವಿದೆ. ಜ್ಯೋತಿಷ್ಯದ ಪ್ರಕಾರ ಮೀನು ಅಂದ್ರೆ ಶ್ರೀ ಮಹಾವಿಷ್ಣುವಿನ ಮತ್ಸ್ಯಾವತಾರದ ಪ್ರತೀಕ. ಹಾಗಾಗಿ ಇದು ಅತ್ಯಂತ ಶುಭ ಶಕುನ. ಅಂತಹ ಮೀನುಗಳು ಕನಸಿನಲ್ಲಿ ಬಂದರೆ ನಿಮ್ಮ ಜೀವನಕ್ಕೆ ಅಷ್ಟೈಶ್ವರ್ಯ, ಧನಲಕ್ಷ್ಮಿ ಒಲಿದು ಬರಲಿದ್ದಾಳೆ ಎಂದೇ ಅರ್ಥ. ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲ ಇನ್ಮೇಲೆ ಮುಗಿಯಲಿವೆ. ಇಷ್ಟೇ ಅಲ್ಲ, ಕನಸಿನಲ್ಲಿ ಹಳೆಯ ದೇವಸ್ಥಾನಗಳು, ದೇವರ ವಿಗ್ರಹಗಳು ಅಥವಾ ಕಾವಿ ಬಟ್ಟೆ ಧರಿಸಿದ ಸಾಧು ಸಂತರು ಬಂದು ನಿಮ್ಮನ್ನು ನೋಡಿ ನಗುತ್ತಾ ಆಶೀರ್ವಾದ ಮಾಡಿದರೆ ನಿಮ್ಮ ಪೂರ್ವಜನ್ಮದ ಪಾಪಗಳೆಲ್ಲ ಕಳೆದು ದೈವಾನುಗ್ರಹ ಸಿಕ್ಕಿದೆ ಅಂತ ತಿಳಿಯಿರಿ. ಇನ್ನು ಕೆಲವರಿಗೆ ಹೆಡೆ ಎತ್ತಿದ ನಾಗದೇವತೆ ಕಚ್ಚದೆ ಪ್ರಶಾಂತವಾಗಿ ನೋಡುತ್ತಿರುವಂತೆ ಅಥವಾ ಆಕಾಶದಿಂದ ದೊಡ್ಡ ಬೆಳಕು ಧರೆಗೆ ಇಳಿದಂತೆ ಕನಸು ಬೀಳಬಹುದು. ನೆನಪಿಡಿ, ಇವು ಸಾಮಾನ್ಯ ಕನಸುಗಳಲ್ಲ, ಅಥವಾ ನೀವು ಸಿನಿಮಾ ನೋಡಿ ಬೀಳೋ ಕನಸುಗಳು ಅಲ್ಲ. ಇದು ಈ ಬ್ರಹ್ಮಾಂಡ ನಿಮ್ಮ ಆತ್ಮದ ಜೊತೆ ಮಾಡ್ತಿರೋ ಕಮ್ಯುನಿಕೇಶನ್. ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಮನೆ ಮಾಡ್ತಿದೆ ಅನ್ನೋದಕ್ಕೆ ಇವೇ ಸಾಕ್ಷಿ. ಈ ಕನಸು ಬಿದ್ದ ಮರುದಿನ ಬೆಳಿಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ, ಧೈರ್ಯ ಮೂಡಿದರೆ ನಿಮ್ಮ ರಾಜಯೋಗ ಶುರುವಾಗಿದೆ ಎಂದೇ ಅರ್ಥ. ಆದ್ರೆ ಎಷ್ಟೋ ಜನ ಬೆಳಿಗ್ಗೆ ಎದ್ದ ತಕ್ಷಣ ಈ ಕನಸುಗಳನ್ನ ಮರೆತು ಬಿಡ್ತಾರೆ ಅಥವಾ ಸುಮ್ಮನೆ ಭ್ರಮೆ ಅನ್ಕೊಳ್ತಾರೆ. ಆ ತಪ್ಪು ಮಾಡಬೇಡಿ. ಇಂತಹ ಕನಸು ಬಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕರಿಸಿ, ದೇವರ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪ್ರಾರ್ಥಿಸಿ. ಈ ಸಿಗ್ನಲ್ ಅನ್ನು ಗೌರವಿಸಿದರೆ ಮಾತ್ರ ಅದೃಷ್ಟ ನಿಮ್ಮದಾಗುತ್ತೆ. ಇಲ್ಲದಿದ್ದರೆ ಕೈಗೆ ಬಂದ ಅವಕಾಶ ನೀರಿನ ಮೇಲಿನ ಬರಹದಂತೆ ಅಳಿಸಿ ಹೋಗುತ್ತೆ. ಹುಷಾರ್. ಇನ್ನು ಎರಡನೇ ಮುನ್ಸೂಚನೆ ಬಗ್ಗೆ ಹೇಳಬೇಕಾದ್ರೆ, ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾ ನಾಟಕೀಯವಾಗಿ ನಡೆಯುತ್ತೆ. ನೀವು ವರ್ಷಗಳಿಂದ ಮುಖವನ್ನೇ ಮರೆತು ಬಿಟ್ಟಿರೋ ಹಳೆ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ನಿಮ್ಮ ಬಾಲ್ಯದ ಸ್ನೇಹಿತರಿರಬಹುದು, ಹಳೆ ಕೊಲೀಗ್ಸ್ ಇರಬಹುದು, ಅಥವಾ ದೂರದ ನೆಂಟರಿರಬಹುದು. ಅವರಿಂದ ಅನಿರೀಕ್ಷಿತವಾಗಿ ಫೋನ್ ಕಾಲ್ ಬರಬಹುದು ಅಥವಾ ವಾಟ್ಸ್ಆಪ್ನಲ್ಲಿ ಮೆಸೇಜ್ ಬರಬಹುದು. ನೀವಿದನ್ನ ನಾರ್ಮಲ್ ಅನ್ಕೋಬಹುದು. ಆದ್ರೆ ಈ ಬ್ರಹ್ಮಾಂಡ ಒಂದು ಬಲವಾದ ಕಾರಣ ಇಟ್ಟುಕೊಂಡೇ ಅವರನ್ನ ಮತ್ತೆ ನಿಮ್ಮ ಹತ್ತಿರ ಕಳಿಸ್ತಿರುತ್ತೆ. ಹಿಂದೆ ನಿಮ್ಮ ಕೈ ತಪ್ಪಿ ಹೋಗಿದ್ದ ಬಂಗಾರದಂತ ಅವಕಾಶಗಳು, ಬಿಸ್ನೆಸ್ ಆಫರ್ಸ್ ಅಥವಾ ನೀವು ಆಸೆ ಪಟ್ಟು ಕೈ ಬಿಟ್ಟಿದ್ದ ಜಾಬ್ ಇಂಟರ್ವ್ಯೂ ಕಾಲ್ಸ್ ಇನ್ಮೇಲೆ ಇವರ ಮೂಲಕವೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ. ಅಷ್ಟೇ ಅಲ್ಲ, ಬರಬೇಕಾಗಿದ್ದ ಹಳೆ ಬಾಕಿ ದುಡ್ಡು ಕೂಡ ತಾನಾಗಿಯೇ ವಾಪಸ್ ಸಿಗುತ್ತೆ. ಮೀನರಾಶಿಯವರಿಗೆ ಲೈಫ್ ಈಗ ಒಂದು ಬೆಸ್ಟ್ ಸೆಕೆಂಡ್ ಚಾನ್ಸ್ ಕೊಡ್ತಿದೆ. ಒಂದು ಕಾಲದಲ್ಲಿ ನೀವು ಯಾವುದಕ್ಕಾಗಿ ರಾತ್ರಿ ಇಡೀ ಅತ್ತಿದ್ರೋ, ಕಷ್ಟಪಟ್ಟಿದ್ರೋ, ಈಗ ಅದು ತಾನಾಗಿಯೇ ನಿಮ್ಮ ಕಾಲ ಬುಡಕ್ಕೆ ಬಂದು ಬೀಳುತ್ತೆ. ನಿಮ್ಮ ವ್ಯಾಲ್ಯೂ ಏನು ಅಂತ ಎಲ್ಲರಿಗೂ ಗೊತ್ತಾಗೋ ಟೈಮ್ ಬಂದಿದೆ. ಆದ್ರೆ ಇಲ್ಲಿ ನೀವು ತುಂಬಾ ಅಲರ್ಟ್ ಆಗಿರಬೇಕು. ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಅಂದು ನನ್ನನ್ನ ಬೇಡ ಅಂದವರು ಇವತ್ತು ಬಂದಿದ್ದಾರ ಅನ್ನೋ ಗರ್ವದಿಂದ ಬಂದವರನ್ನ ದೂರ ತಳ್ಳಬೇಡಿ. ಆ ದೇವರೇ ಅವರನ್ನ ಕಳಿಸಿದ್ದಾರೆ ಅನ್ನೋ ನಿಜವನ್ನ ಅರ್ಥ ಮಾಡ್ಕೊಳ್ಳಿ. ಅವರು ತರೋ ಪ್ರತಿಯೊಂದು ಆಫರ್ ಅನ್ನ ಜಾಗ್ರತೆಯಿಂದ ಗಮನಿಸಿ. ಯಾಕಂದ್ರೆ ನಿಮ್ಮ ಲೈಫ್ ಚೇಂಜ್ ಮಾಡೋ ದೊಡ್ಡ ಸೀಕ್ರೆಟ್ ಆ ಹಳೆ ಪರಿಚಯಗಳ ಹಿಂದೆಯೇ ಅಡಗಿದೆ. ಈ ಚಾನ್ಸ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ರಾತ್ರೋರಾತ್ರಿ ಬದಲಾಗುತ್ತೆ. ಆದ್ರೆ ಒಂದು ಎಚ್ಚರಿಕೆ, ಈ ಟೈಮ್ನಲ್ಲಿ ನಿಮ್ಮ ಲೈಫ್ಗೆ ವಾಪಸ್ ಬರೋ ಪ್ರತಿಯೊಬ್ಬರು ಒಳ್ಳೆಯವರೇ ಆಗಿರ್ತಾರೆ ಅಂತ ಹೇಳೋಕಾಗಲ್ಲ. ಅವರಲ್ಲಿ ಒಬ್ಬರು ನಿಮ್ಮ ಅದೃಷ್ಟವನ್ನು ನೋಡಿ ಒಳಗೊಳಗೆ ಉರಿತಿರಬಹುದು. ಈ ಗೋಲ್ಡನ್ ಚಾನ್ಸ್ ಅನ್ನ ಕೆಡಿಸೋಕೆ ಪ್ಲಾನ್ ಮಾಡ್ತಿರಬಹುದು. ಹಾಗಾಗಿ ಯಾರನ್ನ ಹತ್ತಿರ ಸೇರಿಸಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಡಿಸೈಡ್ ಮಾಡಿ. ಇನ್ನು ಮೂರನೇ ಮುನ್ಸೂಚನೆ ಅತ್ಯಂತ ಪವಿತ್ರವಾದದ್ದು. ಇದು ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ನೀವು ಪೂಜೆ ಮಾಡುವಾಗ ಆಗೋ ಅದ್ಭುತ ಅನುಭವದ ಮೂಲಕ ತಿಳಿಯುತ್ತೆ. ಈ ಮೂರನೇ ಮುನ್ಸೂಚನೆ ತುಂಬಾನೇ ಸೂಕ್ಷ್ಮ, ಆದ್ರೆ ಅಷ್ಟೇ ಪವರ್ಫುಲ್. ನೀವು ದೇವರ ಮುಂದೆ ದೀಪ ಹಚ್ಚಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಯಾವುದೋ ಒಂದು ದೈವಿ ಶಕ್ತಿ ನಿಮ್ಮ ಸುತ್ತಲೂ ಇದ್ದ ಹಾಗೆ ಅನಿಸುತ್ತೆ. ಮಂತ್ರ ಜಪಿಸುವಾಗ ಮನೆಯಲ್ಲಿ ಯಾವುದೇ ಸದ್ದಿಲ್ಲದಿದ್ದರೂ ಸಣ್ಣದಾಗಿ ಗಂಟೆಯ ಧ್ವನಿ ಕೇಳಿಸೋದು, ಅಥವಾ ಮನೆಯಲ್ಲಿ ಎಲ್ಲಿಯೂ ಇಲ್ಲದ ಮಲ್ಲಿಗೆ ಹೂವಿನ ಸುಗಂಧ, ಶ್ರೀಗಂಧ ಅಥವಾ ಪಚ್ಚ ಕರ್ಪೂರದ ಸುವಾಸನೆ ಆವರಿಸಿಕೊಳ್ಳೋದು ನಡೆಯುತ್ತೆ. ನೀವು ಯಾವುದೇ ಅಗರಬತ್ತಿ ಹಚ್ಚದಿದ್ದರೂ
ಈ ದೈವಿ ಪರಿಮಳ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತೆ. ಅಷ್ಟೇ ಅಲ್ಲ, ನೀವು ಹಚ್ಚಿದ ದೀಪದ ಜ್ವಾಲೆ ಎಂದಿಗಿಂತಲೂ ಪ್ರಕಾಶಮಾನವಾಗಿ ಬೆಳಗೋದು, ಗಾಳಿ ಇದ್ದರೂ ಆರಿಹೋಗದೆ ಸ್ಥಿರವಾಗಿರೋದು ಮತ್ತು ಆ ಜ್ವಾಲೆಯಲ್ಲಿ ದೇವರ ಆಕೃತಿ ಕಾಣಿಸೋದು ಆಗಬಹುದು. ಕೆಲವೊಮ್ಮೆ ನೀವು ಯಾವುದೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ಮುತ್ತೈದೆಯರು ಎದುರಾಗೋದು, ಹಸು ಕಾಣಿಸೋದು, ನೀರು ತುಂಬಿದ ಕೊಡ ಅಥವಾ ಹಸಿರು ಮರಗಳು ಕಣ್ಣಿಗೆ ಬೀಳೋದು ಆಗುತ್ತೆ. ದಯವಿಟ್ಟು ಇವೆಲ್ಲವನ್ನ ಮೂಢನಂಬಿಕೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಇವೆಲ್ಲವೂ ನಿಮ್ಮ ಒಳ್ಳೆಯ ಕಾಲಕ್ಕೆ ದೇವರಿಡುತ್ತಿರುವ ಮುನ್ನುಡಿ. ಸಾಕ್ಷಾತ್ ಆ ದೇವರೇ ನಿಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸಿದೆ ಅನ್ನೋದಕ್ಕೆ ಇವೇ ಪ್ರತ್ಯಕ್ಷ ಸಾಕ್ಷಿ. ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸೋ ಜವಾಬ್ದಾರಿಯನ್ನ ಈಗ ಆ ಭಗವಂತನೇ ತೆಗೆದುಕೊಂಡಿದ್ದಾನೆ. ಪೂಜೆ ಮಾಡುವಾಗ ನಿಮ್ಮ ಕಣ್ಣಲ್ಲಿ ಭಕ್ತಿಯ ಆನಂದ ಬಾಷ್ಪ ಬಂದರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತಿವೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಎಷ್ಟು ಜನ ಇದನ್ನ ಗಮನಿಸ್ತಾರೆ ಹೇಳಿ? ಪೂಜೆಯನ್ನ ಜಸ್ಟ್ ಒಂದು ಡ್ಯೂಟಿ ತರ ಮಾಡೋರಿಗೆ ಈ ದೈವಿ ಅನುಭೂತಿ ಅರ್ಥ ಆಗಲ್ಲ. ದಯವಿಟ್ಟು ದಿನ ಒಂದು 10 ನಿಮಿಷ ಫೋನ್, ಟಿವಿ ಎಲ್ಲ ಪಕ್ಕಕ್ಕಿಟ್ಟು ದೇವರ ಮುಂದೆ ಪ್ರಶಾಂತವಾಗಿ ಕೂತು ಈ ಬದಲಾವಣೆಗಳನ್ನ ಗಮನಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಈಗ ಹೇಳ್ತಿರೋ ಮಾತನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಈ 3 ಮುನ್ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ದೊಡ್ಡ ಅವಕಾಶ ಕಳ್ಕೋತೀರಾ. ದೇವರು ಕೊಟ್ಟ ಈ ಚಾನ್ಸ್ ಅನ್ನ ಅಹಂಕಾರದಿಂದಲೋ ಮೂರ್ಖತನದಿಂದಲೋ ಮಿಸ್ ಮಾಡ್ಕೊಂಡ್ರೆ ಇಂತಹ ಅಖಂಡ ರಾಜಯೋಗ ಈ ಜನ್ಮದಲ್ಲಿ ಮತ್ತೆ ಸಿಗಲ್ಲ. 351 ವರ್ಷಗಳ ನಂತರ ಬಂದಿರೋ ಈ ಅದೃಷ್ಟಾನ ಕೈಬಿಟ್ರೆ ಆಮೇಲೆ ದೇವರೇ ಇಳಿದು ಬಂದ್ರೂ ನಿಮ್ಮನ್ನ ಕಾಪಾಡೋಕಾಗಲ್ಲ. ಕೊನೆಗೆ ದೇವರಿಗೆ ಬೈಯುತ್ತಾ ಕಣ್ಣೀರಿಡಬೇಕಾಗುತ್ತೆ. ಹುಷಾರ್. ಯಾಕಂದ್ರೆ ನಿಮಗೆ ಸಣ್ಣದಾಗಿ ಅಹಂಕಾರ ಬಂದರು, ಕೋಪ ತಲೆಗೇರಿ ಮನೆಯವರ ಮೇಲೆ ಕಿರುಚಾಡಿದರು ಅಥವಾ ಅವಸರದ ನಿರ್ಧಾರ ತಗೊಂಡರೂ ಈ ರಾಜಯೋಗದ ಪವರ್ ಕಮ್ಮಿಯಾಗಿ ಅದೃಷ್ಟವೇ ದುರದೃಷ್ಟವಾಗಿ ಬದಲಾಗಬಹುದು. ನಿಮ್ಮ ಆತುರ ಮತ್ತು ಮಾತಿನ ಒರಟುತನದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗಬಹುದು. ವಿಶೇಷವಾಗಿ ಮೀನರಾಶಿಯವರಿಗೆ ಇಲ್ಲೊಂದು ಗಂಭೀರವಾದ ಎಚ್ಚರಿಕೆ ಇದೆ. ನಿಮ್ಮ ಸುತ್ತಮುತ್ತ ಇರೋ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಅಸೂಯೆಯಿಂದ ಉರಿದು ಹೋಗ್ತಿದ್ದಾನೆ. ಮೇಲ್ನೋಟಕ್ಕೆ ನಿಮ್ಮ ಜೊತೆ ನಗುತ್ತಾ ಹಿತೈಷಿಯಂತೆ ನಟಿಸುತ್ತಾ ಬೆನ್ನಿಗೆ ಚೂರಿ ಹಾಕೋಕೆ ಕಾಯ್ತಿದ್ದಾನೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಿದ್ದಾನೆ. ಆ ವ್ಯಕ್ತಿ ನಿಮ್ಮ ಹತ್ತಿರದ ನೆಂಟರಿರಬಹುದು ಅಥವಾ ಜೊತೆಯಲ್ಲಿ ಕೆಲಸ ಮಾಡೋರೇ ಇರಬಹುದು. ಅವನು ನಿಮ್ಮ ರಾಜಯೋಗವನ್ನ ಸಹಿಸದೆ ನಿಮ್ಮನ್ನ ತಪ್ಪುದಾರಿಗೆ ಎಳೆಯೋಕೆ ಪ್ಲಾನ್ ಮಾಡ್ತಿದ್ದಾನೆ. ಯಾರು ಈ ವಿಡಿಯೋನ ಅರ್ಧಕ್ಕೆ ಬಿಡ್ತಾರೋ ಅವರು ಈ ದೊಡ್ಡ ಸೀಕ್ರೆಟ್ ಅನ್ನ ಮಿಸ್ ಮಾಡಿಕೊಂಡು ಶತ್ರುಗಳ ಜಾಲಕ್ಕೆ ಬೀಳ್ತಾರೆ. ಹಾಗಾಗಿ ನಿಮ್ಮ ಸುತ್ತ ಇರೋರ ಬಗ್ಗೆ ತುಂಬಾನೇ ಎಚ್ಚರಿಕೆಯಿಂದ ಇರಿ. ನೆನಪಿಡಿ, ನಗುತ್ತಾ ಮಾತಾಡೋರೆಲ್ಲ ನಿಮ್ಮ ಫ್ರೆಂಡ್ಸ್ ಅಲ್ಲ. ಕುರುಡಾಗಿ ಯಾರನ್ನೂ ನಂಬಬೇಡಿ. ನಿಮ್ಮ ಫ್ಯೂಚರ್ ಪ್ಲಾನ್ಸ್, ನಿಮಗೆ ಬರೋ ದುಡ್ಡು ಅಥವಾ ನೀವು ತಗೊಳ್ಳೋ ಆಸ್ತಿ ವಿಚಾರಗಳನ್ನ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ಕೆಲಸ ಪೂರ್ತಿಯಾಗುವವರೆಗೂ ಅದನ್ನ ಸೀಕ್ರೆಟ್ ಆಗಿಡಿ. ಈ ಟೈಮ್ನಲ್ಲಿ ರಹಸ್ಯ ಕಾಪಾಡಿಕೊಳ್ಳುವುದೇ ನಿಮ್ಮ ಅತಿ ದೊಡ್ಡ ಆಯುಧ. ನಿಮ್ಮ ಸಕ್ಸಸ್ ನೋಡಿ ಶತ್ರುಗಳು ಶಾಕ್ ಆಗ್ಬೇಕು. ಹಾಗೆ ಮಾಡಿ. ಈ ಅಖಂಡ ರಾಜಯೋಗದ ರಿಸಲ್ಟ್ ನಿಮಗೆ 100ಕ್ಕೆ 100ರಷ್ಟು ಸಿಗಬೇಕು ಅಂದ್ರೆ ಜಾತಕದ ಸಣ್ಣ ಪುಟ್ಟ ದೋಷಗಳು, ನೆಗೆಟಿವ್ ಎನರ್ಜಿ ಮತ್ತು ಶತ್ರುಗಳ ಕಾಟ ದೂರವಾಗಿ ದೇವರ ರಕ್ಷಣೆ ಸಿಗಬೇಕು ಅಂದ್ರೆ ನೀವೊಂದು ಪವರ್ಫುಲ್ ಪರಿಹಾರ ಮಾಡಲೇಬೇಕು. ಇದು ತುಂಬಾ ಸಿಂಪಲ್ ಮತ್ತು ಖರ್ಚಿಲ್ಲದ ದಾರಿ. ಗುರುವಾರ ಅಥವಾ ಸೋಮವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಹತ್ತಿರದ ಹಳೆ ವಿಷ್ಣು ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ಹಸುವಿನ ತುಪ್ಪ ಅಥವಾ ಶುದ್ಧ ಎಳ್ಳೆಣ್ಣೆಯಿಂದ ಮಣ್ಣಿನ ಹಣತೆಯಲ್ಲಿ 2 ದೀಪ ಹಚ್ಚಿ ನಂತರ ದೇವಸ್ಥಾನದ ಆವರಣದಲ್ಲಿ ಪ್ರಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಶಿವಾಯ ಮಂತ್ರವನ್ನು ಭಕ್ತಿಯಿಂದ 21 ಬಾರಿ ಜಪಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ದೇವರ ಪಾದಕ್ಕೆ ಒಪ್ಪಿಸಿ ಅವನೇ ಗತಿ ಎಂದು ಶರಣಾಗಿ ದೇವಸ್ಥಾನದಿಂದ ವಾಪಸ್ ಬರುವಾಗ ದಾರಿಯಲ್ಲಿ ಕೆರೆ, ನದಿ ಇದ್ದರೆ ಅಲ್ಲಿರೋ ಮೀನುಗಳಿಗೆ ಗೋಧಿ ಹಿಟ್ಟಿನ ಉಂಡೆ ಅಥವಾ ಅರಳನ್ನು ಆಹಾರವಾಗಿ ಹಾಕಿ. ಮೀನರಾಶಿಯ ಅಧಿಪತಿ ಗುರುಗ್ರಹ ಮತ್ತು ಜಲತತ್ವದ ಸಂಕೇತವಾದ ಮೀನುಗಳಿಗೆ ಆಹಾರ ಹಾಕೋದ್ರಿಂದ ನಿಮ್ಮ ಪಿತೃದೋಷ, ನವಗ್ರಹ ದೋಷಗಳೆಲ್ಲ ಧೂಳಿಪಟ ಆಗ್ತವೆ. ಒಂದು ವೇಳೆ ಮೀನುಗಳಿಗೆ ಆಹಾರ ಹಾಕಲು ಸಾಧ್ಯವಾಗದಿದ್ದರೆ ಮತ್ತೊಂದು ಬೆಸ್ಟ್ ದಾರಿ ಇದೆ. ನಿಮ್ಮ ಕೈಲಾದಷ್ಟು ಕನಿಷ್ಠ ಒಬ್ಬನೇ ಒಬ್ಬ ಹಸಿದ ಬಡವನಿಗೆ ಅಥವಾ ಅನಾಥನಿಗೆ ಹೊಟ್ಟೆ ತುಂಬಾ ಅನ್ನದಾನ ಮಾಡಿ.
ಹಸಿದವನ ಹೊಟ್ಟೆ ತುಂಬಿ ಅವನು ನಿಮ್ಮ ಕುಟುಂಬವನ್ನ ಹರಸಿದರೆ ಆ ಕ್ಷಣವೇ ನಿಮ್ಮ ರಾಜಯೋಗಕ್ಕಿದ್ದ ಎಲ್ಲಾ ಅಡೆತಡೆಗಳು ದೂರವಾಗಿ ನಿಮ್ಮ ಅದೃಷ್ಟ ಡಬಲ್ ಆಗುತ್ತೆ. ಪರಿಹಾರ ಮುಗಿಸಿ ಮನೆಗೆ ಬಂದಾಗ ನಿಮ್ಮ ಮನಸ್ಸಿಗೆ ಹೊಸ ಧೈರ್ಯ, ನೆಮ್ಮದಿ ಸಿಗುತ್ತೆ. ಮೀನರಾಶಿಯವರೇ, ಈ ವಿಡಿಯೋ ನೋಡಿದ ಮೇಲೂ ಆ 3 ಮುನ್ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ನೀವು ಕೇವಲ ಒಂದು ಅವಕಾಶವನ್ನಷ್ಟೇ ಅಲ್ಲ, ನಿಮ್ಮ ಭವಿಷ್ಯವನ್ನೇ ಬದಲಾಯಿಸೋ ದೈವಾನುಗ್ರಹವನ್ನ ಕಳ್ಕೋತೀರಾ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ಪದೇ ಪದೇ ಕೇಳಿ. ಯಾಕಂದ್ರೆ ಈ ಎಚ್ಚರಿಕೆ ಎಲ್ಲಾ ಮೀನರಾಶಿಯವರಿಗೂ ಅಲ್ಲ, ಅದೃಷ್ಟ ಯಾರಿಗೆ ಕಾದಿದೆಯೋ ಅವರಿಗೆ ಮಾತ್ರ. ಇನ್ಮೇಲೆ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿಮ್ಮ ಜೀವನ ಬದಲಾಗೋ ಟೈಮ್ ಬಂದೇ ಬಿಟ್ಟಿದೆ. ನಿಮ್ಮ ಲೈಫ್ನ ಕತ್ತಲೆ ಕರಗಿ ಹೊಸ ಬೆಳಕು ಮೂಡಿದೆ. ಇಷ್ಟು ದಿನ ಕಣ್ಣೀರಿಟ್ಟಿದ್ದು ಸಾಕು, ಇನ್ಮೇಲೆ ನಿಮ್ಮ ದಿನಗಳು ಶುರು. ಇಷ್ಟು ದಿನ ನೀವು ಅಪಮಾನ ಅನುಭವಿಸಿದ್ದು, ಒಳಗೊಳಗೆ ಅಳ್ತಾ ಹೊರಗಡೆ ನಗುವಿನ ನಾಟಕ ಆಡಿದ್ದು ಸಾಕು. ದೇವರು ನಿಮ್ಮ ಕಣ್ಣೀರು ಒರೆಸೋ ಸಮಯ ಬಂದಿದೆ. ಇವನಿಗೆ ಯೋಗ್ಯತೆ ಇಲ್ಲ, ಇವನು ಉದ್ಧಾರ ಆಗಲ್ಲ ಅಂತ ಯಾರೆಲ್ಲ ನಿಮ್ಮನ್ನ ಹೀಯಾಳಿಸಿದ್ರೋ ಅವರೆಲ್ಲ ನಿಮ್ಮ ಯಶಸ್ಸನ್ನು ನೋಡಿ ಮೂಗಿನ ಮೇಲೆ ಬೆರಳಿಡುವಂತೆ ಆ ದೇವರು ನಿಮ್ಮ ಲೈಫ್ ಚೇಂಜ್ ಮಾಡಲಿದ್ದಾರೆ. ಕಷ್ಟದ ಸಮಯದಲ್ಲಿ ಮುಖ ತಿರುಗಿಸಿದ ನೆಂಟರೇ ನಾಳೆ ನಿಮ್ಮ ಹೆಲ್ಪ್ ಬೇಕು ಅಂತ ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ನೆನಪಿಡಿ, ಈ ಅದೃಷ್ಟ ನಿಮಗೇನು ಭಿಕ್ಷೆಯಾಗಿ ಸಿಕ್ತಿಲ್ಲ. ಇದು ನಿಮ್ಮ ತಾಳ್ಮೆಗೆ, ನಿಮ್ಮ ಕರ್ಮಫಲಕ್ಕೆ ಆ ದೇವರು ಕೊಡ್ತಿರೋ ಗಿಫ್ಟ್. ಇಷ್ಟು ವರ್ಷ ನೀವು ಪಟ್ಟ ಕಷ್ಟಕ್ಕೆ, ಹಾಕಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಸಿಕ್ತಿರೋ ಪ್ರತಿಫಲ ಇದು. ದೇವರು ನಿಮಗಾಗಿ ನಿಮ್ಮ ಊಹೆಗೂ ನಿಲುಕದ ದೊಡ್ಡ ಪ್ಲಾನ್ ರೆಡಿ ಮಾಡಿದ್ದಾರೆ. ಅದು ಈಗ ಅಪ್ಲೈ ಆಗೋ ಟೈಮ್ ಬಂದಿದೆ. ಇನ್ಮೇಲೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ, ನಿಮ್ಮ ಹೆಸರು ಎಲ್ಲೆಡೆ ಸೌಂಡ್ ಮಾಡುತ್ತೆ ಮತ್ತು ನಿಮ್ಮ ಮಕ್ಕಳ ಫ್ಯೂಚರ್ ಕೂಡ ಸೂಪರ್ ಆಗಿರುತ್ತೆ. ಆದ್ರೆ ಒಂದು ಮುಖ್ಯವಾದ ವಿಷಯ ನೆನಪಿರಲಿ, ನೀವು ಎಷ್ಟೇ ಬೆಳೆದ್ರೂ ಅಷ್ಟೇ ವಿನಯದಿಂದ ಇರಿ. ದೇವರು ಕೊಟ್ಟ ಆ 3 ಮುನ್ಸೂಚನೆಗಳನ್ನ ಮಾತ್ರ ಲೈಫ್ನಲ್ಲಿ ಯಾವತ್ತೂ ಮರೆಯಬೇಡಿ. ಅಹಂಕಾರ ತಲೆಗೇರಬಾರದು. ದಿನ ಬೆಳಿಗ್ಗೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ನಿಮ್ಮ ಕೆಲಸನ ಧರ್ಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ, ಬೇರೆಯವರಿಗೆ ಹೆಲ್ಪ್ ಮಾಡಿ. ಆಗ ಯಾವ ಕಷ್ಟಗಳು ನಿಮ್ಮ ಹತ್ತಿರ ಕೂಡ ಬರಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ನಡೆದು ಬರಲಿದ್ದಾಳೆ. ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿ ತುಳುಕಲಿದೆ. ಆ ಶ್ರೀಮನ್ ನಾರಾಯಣ ಮತ್ತು ಶಿವನ ಆಶೀರ್ವಾದ ಸದಾ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.